ಅಮೆರಿಕದ ಅಹಂಕಾರಕ್ಕೆ ಸೆಡ್ಡು ಹೊಡೆಯುತ್ತಿರುವ ಕೊಲಂಬಿಯಾ ಅಧ್ಯಕ್ಷ ಗುಸ್ತಾವೋ ಪೆಟ್ರೋ. ಟ್ರಂಪ್ನ ಒಳಸಂಚುಗಳ ನಡುವೆ ಸ್ವಾಭಿಮಾನದ ಸಿಂಹ ಗರ್ಜನೆ. ಲ್ಯಾಟಿನ್ ಅಮೆರಿಕದ ಹಿತ್ತಲನ್ನ ಲೂಟಿ ಮಾಡುವ ಶ್ವೇತ ಭವನದ ಚಾಳಿ ಬಯಲು. ಡ್ರಗ್ಸ್ ಯುದ್ಧದ ಹೆಸರಲ್ಲಿ ದೌರ್ಜನ್ಯ, ಪರಿಸರ ರಕ್ಷಣೆಗೆ ಪೆಟ್ರೋರ ಹೋರಾಟ. ಧೈರ್ಯ ಇದ್ರೆ ಬನ್ನಿ ಎಂಬ ಸವಾಲು. ಈ ಕಥೆಯ ಹಿಂದಿನ ಸತ್ಯಗಳು ಇಲ್ಲಿದೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಅಮೆರಿಕ ಅಂತಂದ್ರೆ ಕೇವಲ ಒಂದು ದೇಶ ಅಲ್ಲ, ಅದೊಂದು ಅಹಂಕಾರದ ಪ್ರತೀಕ. ತನ್ನ ಸುತ್ತಮುತ್ತಲಿನ ದೇಶಗಳು ತನ್ನ ಇಚ್ಛೆಗೆ ಕುಣಿಯುವ ಗೊಂಬೆಗಳಾಗಿರ್ಬೇಕು ಅನ್ನೋದು ಶ್ವೇತ ಭವನದ ಹಳೆಯ ಚಾಳಿ. ಆದ್ರೆ ಲ್ಯಾಟಿನ್ ಅಮೆರಿಕದ ದ್ವಾರ ಬಾಗಿಲು ಅಂತ ಕರೆಯಲ್ಪಡುವ ಕೊಲಂಬಿಯಾದಲ್ಲಿ ಈಗ ಕೇಳ್ಬರ್ತಾ ಇರೋದು ಶರಣಾಗತಿಯ ಸ್ವರ ಅಲ್ಲ, ಬದಲಾಗಿ ಸ್ವಾಭಿಮಾನದ ಸಿಂಹ ಗರ್ಜನೆ. ಜಗತ್ತಿನ ದೊಡ್ಡಣ್ಣ ಅಂತ ತನ್ನನ್ನು ತಾನು ಕರೆದುಕೊಳ್ಳುವಂತಹ ಅಮೆರಿಕಾಗೆ ತನ್ನ ನೆರೆಹೊರೆಯ ದಕ್ಷಿಣದ ದೇಶಗಳಲ್ಲಿ ಎಡಪಂಥೀಯ ಸಿದ್ಧಾಂತದ ನಾಯಕರು ಅಧಿಕಾರಕ್ಕೆ ಬಂದ್ರೆ ಅರಗಿಸ್ಕೊಳ್ಳೋಕ್ ಆಗೋದೇ ಇಲ್ಲ. ಇದಕ್ಕೆ ತಾಜಾ ಉದಾಹರಣೆ ಕೊಲಂಬಿಯಾದ ಅಧ್ಯಕ್ಷ ಗುಸ್ತಾವೋ ಪೆಟ್ರೋ ಮತ್ತು ಅಮೆರಿಕದ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವಿನ ವಾಕ್ಸಮರ. ಕೊಲಂಬಿಯಾದಲ್ಲಿ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದಂಥ ಎಡಪಂಥೀಯ ನಾಯಕ ಪೆಟ್ರೋ ಅವರನ್ನ ಅಧಿಕಾರದಿಂದ ಕೆಳಗಿಳಿಸೋಕೆ ಟ್ರಂಪ್ ಆಡಳಿತ ಒಳಸಂಚು ರೂಪಿಸ್ತಾ ಇದೆ ಅನ್ನೋ ವರದಿಗಳು ಈಗ ಜಾಗತಿಕ ಮಟ್ಟದಲ್ಲಿ ಸಂಚಲನವನ್ನ ಮೂಡಿಸಿದೆ. ಆದರೆ ಅಮೆರಿಕದ ಬೆದರಿಕೆಗೆ ಜಗದ ಪೆಟ್ರೋ ನನ್ನನ್ನ ಮುಟ್ಟೋಕೆ ಬನ್ನಿ ನೋಡೋಣ, ಧೈರ್ಯ ಇದ್ರೆ ಬನ್ನಿ ಅಂತ ಬಹಿರಂಗ ಸವಾಲು ಹಾಕೋ ಮೂಲಕ ಅಮೆರಿಕದ ದಾದಾಗಿರಿಗೆ ಸೆಡ್ ಹೊಡೆದಿದ್ದಾರೆ. ಲ್ಯಾಟಿನ್ ಅಮೆರಿಕವನ್ನ ಅಮೆರಿಕ ಮೊದಲಿಂದಾನು ತನ್ನ ಹಿತ್ತಲು ಅಂದ್ರೆ ಬ್ಯಾಕ್ಯಾರ್ಡ್ ಅಂತ ಭಾವಿಸಿದೆ. ಈ ಭಾಗದ ದೇಶಗಳಲ್ಲಿ ತನ್ನ ಬಂಡವಾಳಶಾಹಿ ಹಿತಾಸಕ್ತಿಗಳಿಗೆ ಪೂರಕವಾದಂತ ಸರ್ಕಾರಗಳಿರ್ಬೇಕು, ಇಲ್ಲ ಅಂತಂದ್ರೆ ಅಲ್ಲಿ ಅರಾಜಕತೆಯನ್ನ ಸೃಷ್ಟಿಸಿ ಸೇನಾ ದಂಗೆ ಎಬ್ಬಿಸಿ ಸರ್ಕಾರಗಳನ್ನ ಉರುಳಿಸೋದು ಅಮೆರಿಕದ ವಿದೇಶಾಂಗ ನೀತಿಯ ಕರಾಳ ಮುಖ. ಚಿಲಿಯ ಸಾಲ್ವಡಾರ್ ಅಲೆಂಜೆಯಿಂದ ಹಿಡಿದು ವೆನೆಜುವೆಲಾದ ಮಜುರೋವರೆಗೆ ಅಮೆರಿಕ ನಡೆಸಿದ ಕುತಂತ್ರಗಳಿಗೆ ಇತಿಹಾಸ ಸಾಕ್ಷಿಯಾಗಿದೆ. ಈಗ ಟ್ರಂಪ್ ಕಣ್ಣು ಕೊಲಂಬಿಯಾದ ಮೇಲಿದೆ. ಕಾರಣ ಸರಳ, ಗುಸ್ತಾವೋ ಪೆಟ್ರೋ ಕೊಲಂಬಿಯಾದ ಇತಿಹಾಸದಲ್ಲೇ ಆಯ್ಕೆಯಾದ ಮೊದಲ ಎಡಪಂಥೀಯ ಅಧ್ಯಕ್ಷ. ಮಾಜಿ ಗೆರಿಲ್ಲಾ ಹೋರಾಟಗಾರನಾಗಿದ್ದಂಥ ಪೆಟ್ರೋ ಅಮೆರಿಕದ ತಾಳಕ್ಕೆ ತಕ್ಕಂತೆ ಕುಣಿಯೋ ವ್ಯಕ್ತಿ ಅಲ್ವೇ ಅಲ್ಲ. ಅಮೆರಿಕದ ಬಂಡವಾಳಶಾಹಿ ನೀತಿಗಳು, ಹವಾಮಾನ ವೈಪರೀತ್ಯಕ್ಕೆ ಕಾರಣ ಆಗಿರುವಂತಹ ಕೈಗಾರಿಕಾ ನೀತಿಗಳು ಮತ್ತು ಡ್ರಗ್ಸ್ ವಿರುದ್ಧದ ಹೆಸರಲ್ಲಿ ಕೊಲಂಬಿಯಾದ ರೈತರ ಮೇಲೆ ನಡೆಸುವಂತಹ ದೌರ್ಜನ್ಯವನ್ನ ಪೆಟ್ರೋ ಕಟುವಾಗಿ ಟೀಕಿಸ್ತಾನೆ ಬಂದಿದ್ದಾರೆ. ಈ ನೇರ ನಡೆ ಮತ್ತು ಸ್ವತಂತ್ರ ವಿದೇಶಾಂಗ ನೀತಿಯೇ ಈಗ ಟ್ರಂಪ್ ಆಡಳಿತಕ್ಕೆ ಕಂಟಕವಾಗಿ ಪರಿಣಮಿಸಿರೋದು. ಪೆಟ್ರೋ ಅವರನ್ನ ಅಧಿಕಾರದಿಂದ ಇಳಿಸೋಕೆ ಅಮೆರಿಕ ಕೊಲಂಬಿಯಾದ ಬಲಪಂಥೀಯ ಶಕ್ತಿಗಳಿಗೆ ಕುಮ್ಮಕ್ಕು ನೀಡ್ತಾ ಇದೆ ಅನ್ನೋದು ಸ್ಪಷ್ಟವಾಗಿದೆ. ಹಾಗಾದ್ರೆ ಏನಿದು ಕೊಲಂಬಿಯಾದ ವೈಶಿಷ್ಟ್ಯ? ದಕ್ಷಿಣ ಅಮೆರಿಕದ ಈ ದೇಶ ಕೇವಲ ರಾಜಕೀಯ ರಣರಂಗ ಅಲ್ಲ, ಇದೊಂದು ಪ್ರಕೃತಿಯ ವಿಸ್ಮಯ. ಪೆಸಿಫಿಕ್ ಮಹಾಸಾಗರ ಮತ್ತು ಕೆರಿಬಿಯನ್ ಸಮುದ್ರ ಹೀಗೆ ಎರಡೂ ಕರಾವಳಿಗಳನ್ನ ಹೊಂದಿರುವಂತಹ ದಕ್ಷಿಣ ಅಮೆರಿಕದ ಏಕೈಕ ದೇಶ ಇದು. ಆಂಡೀಸ್ ಪರ್ವತ ಶ್ರೇಣಿಯ ಗಾಂಭೀರ್ಯ, ಅಮೆಜಾನ್ ಕಾಡುಗಳ ಹಸಿರು ಹೊದಿಕೆ ಮತ್ತು ಜಗತ್ತಿನ ಶ್ರೇಷ್ಠ ಕಾಫಿಯ ಘಮಲು ಕೊಲಂಬಿಯಾದ ಅಸ್ಮಿತೆ. ಜಗತ್ತಿನ ಅತಿ ಹೆಚ್ಚು ಜೀವ ವೈವಿಧ್ಯ ಹೊಂದಿರುವಂತಹ ದೇಶಗಳಲ್ಲಿ ಕೊಲಂಬಿಯಾ ಕೂಡ ಒಂದು. ಆದರೆ ಈ ಪ್ರಾಕೃತಿಕ ಸಂಪತ್ತಿನ ಮೇಲೆ ಕಣ್ಣಿಟ್ಟಿರುವಂತಹ ಪಾಶ್ಚಿಮಾತ್ಯ ಕಂಪನಿಗಳು ಅಲ್ಲಿನ ಸಂಪನ್ಮೂಲಗಳನ್ನ ಲೂಟಿ ಮಾಡೋಕೆ ಹಪಹಪಿಸ್ತಾ ಇದೆ. ಅದಕ್ಕೆ ಅಡ್ಡಿಯಾಗಿರೋದು ಪೆಟ್ರೋ ಅವರ ಪರಿಸರ ನಿಲುವುಗಳು. ತೈಲ ಮತ್ತು ಕಲ್ಲಿದ್ದಲು ಗಣಿಗಾರಿಕೆಯನ್ನು ಕಡಿಮೆ ಮಾಡಿ ಹಸಿರು ಇಂಧನದತ್ತ ಹೊರಳಬೇಕು ಅನ್ನೋ ಪೆಟ್ರೋ ಅವರ ಕನಸು ಅಮೆರಿಕದ ಬಹುರಾಷ್ಟ್ರೀಯ ತೈಲ ಕಂಪನಿಗಳಿಗೆ ಇದು ನುಂಗಲಾರದ ತುತ್ತಾಗಿದೆ. ಡ್ರಗ್ಸ್ ಯುದ್ಧ ಮತ್ತು ಅಮೆರಿಕದ ಇಬ್ಬಂದಿತನ. ಕೊಲಂಬಿಯಾವನ್ನ ಜಗತ್ತಿನ ಮುಂದೆ ಕೊಕೇನ್ ಉತ್ಪಾದನಾ ಕೇಂದ್ರ ಅಂತ ಬಿಂಬಿಸಿ ಅಲ್ಲಿನ ಆಂತರಿಕ ವಿಷಯಗಳಲ್ಲಿ ಮೂಗು ತೂರಿಸೋದು ಅಮೆರಿಕಾಗೆ ವಾಡಿಕೆಯಾಗಿದೆ. ವಾಸ್ತವ ಏನು ಅಂತಂದ್ರೆ ಕೊಲಂಬಿಯಾದಲ್ಲಿ ಉತ್ಪಾದನೆಯಾಗುವಂತಹ ಕೊಕೇನ್ಗೆ ಅತಿ ದೊಡ್ಡ ಮಾರುಕಟ್ಟೆಯೇ ಅಮೆರಿಕ. ಸೊ ತಮ್ಮ ದೇಶದ ಜನರು ಡ್ರಗ್ಸ್ ಸೇವಿಸೋದನ್ನ ತಡೆಯಲಾಗದ ಅಮೆರಿಕ ಕೊಲಂಬಿಯಾದ ರೈತರ ಹೊಲಗಳಿಗೆ ಬೆಂಕಿ ಇಡುವ, ವಿಷಕಾರಿ ರಾಸಾಯನಿಕಗಳನ್ನು ಸಿಂಪಡಿಸುವ ಪ್ಲಾನ್ ಕೊಲಂಬಿಯಾದಂಥ ಅಮಾನವೀಯ ಯೋಜನೆಗಳನ್ನ ಹೇರಿತು. ಪೆಟ್ರೋ ಅವರು ಈ ವಿಫಲವಾದ ಡ್ರಗ್ಸ್ ವಾರ್ ನೀತಿಯನ್ನ ಬದಲಿಸೋಕೆ ಹೊರಟಿದ್ದಾರೆ. ಬಲವಂತದ ನಿಗ್ರಹಕ್ಕಿಂತ ರೈತರಿಗೆ ಪರ್ಯಾಯ ಬೆಳೆ ಬೆಳೆಯೋಕೆ ಅವಕಾಶ ಮತ್ತು ಮಾರುಕಟ್ಟೆ ಒದಗಿಸಬೇಕು ಅನ್ನೋದು ಅವರ ವಾದ. ಸೊ ಇದು ಅಮೆರಿಕದ ಭದ್ರತಾ ಏಜೆನ್ಸಿಗಳ ಹಿತಾಸಕ್ತಿಗೆ ವಿರುದ್ಧವಾಗಿದೆ. ಹೀಗಾಗಿನೇ ಪೆಟ್ರೋ ಅವರನ್ನ ಅಪಾಯಕಾರಿ ಅಂತ ಬಿಂಬಿಸೋಕೆ ವಾಷಿಂಗ್ಟನ್ ಯತ್ನಿಸ್ತಾ ಇರೋದು. ಹಾಗೇನೆ ಸ್ವಾಭಿಮಾನದ ಸವಾಲು. ಪೆಟ್ರೋ ಅವರ ಧೈರ್ಯ ಇದ್ರೆ ಬನ್ನಿ ಅನ್ನೋ ಹೇಳಿಕೆ ಕೇವಲ ಆವೇಶದ ಮಾತಲ್ಲ, ಅದು ಶತಮಾನಗಳಿಂದ ಅಮೆರಿಕದ ದಬ್ಬಾಳಿಕೆಗೆ ಒಳಗಾಗಿರುವ ಇಡೀ ಲ್ಯಾಟಿನ್ ಅಮೆರಿಕದ ಒಕ್ಕೊರಲ ಧ್ವನಿ. ಹಿಂದಿನ ಸರ್ಕಾರಗಳಂತೆ ವಾಷಿಂಗ್ಟನ್ನಿಂದ ಬರುವಂತ ಫೋನ್ ಕರೆಗೆ ಹೆದರಿ ನಡುಗುವ ಕಾಲ ಹೋಯ್ತು ಅನ್ನೋದನ್ನ ಪೆಟ್ರೋ ಸಾಬೀತುಪಡಿಸಿದ್ದಾರೆ. ಟ್ರಂಪ್ ಅವರ ಹೊಸ ಆಡಳಿತ ಹಳೆಯ ಮನ್ರೋ ಸಿದ್ಧಾಂತವನ್ನ ಮತ್ತೆ ಜಾರಿಗೆ ತರೋಕೆ ಹವಣಿಸ್ತಾ ಇದೆ.
ಅಂದ್ರೆ ಲ್ಯಾಟಿನ್ ಅಮೆರಿಕಾದ ಮೇಲೆ ಅಮೆರಿಕಾಗೆ ಮಾತ್ರ ಹಕ್ಕಿದೆ ಅನ್ನೋ ಅಹಂಕಾರದ ನೀತಿ. ಆದ್ರೆ ಜಗತ್ತು ಬದಲಾಗಿದೆ. ಚೀನಾ ಮತ್ತು ರಷ್ಯಾಗಳು ಈ ಭಾಗದಲ್ಲಿ ಪ್ರಭಾವವನ್ನು ಹೆಚ್ಚಿಸಿಕೊಳ್ತಾರ ಹೊತ್ತಲ್ಲಿ ಕೊಲಂಬಿಯಾದಂತಹ ಪ್ರಮುಖ ದೇಶವನ್ನ ಎದುರು ಹಾಕೊಳ್ಳೋದು ಅಮೆರಿಕಾಗೆ ತಿರುಗುಬಾಣ ಆಗಬಲ್ಲದು. ಒಟ್ನಲ್ಲಿ ಕೊಲಂಬಿಯಾದಲ್ಲಿ ನಡೀತಾ ಇರೋದು ಕೇವಲ ಪೆಟ್ರೋ ಮತ್ತು ಟ್ರಂಪ್ ನಡುವಿನ ವೈಯಕ್ತಿಕ ಸಂಘರ್ಷ ಅಲ್ವೇ ಅಲ್ಲ. ಇದು ಸಾರ್ವಭೌಮತೆ ಮತ್ತು ನವ ವಸಾಹತುಶಾಹಿ ನಡುವಿನ ಹೋರಾಟ. ಪ್ರಜಾಪ್ರಭುತ್ವದ ಪಾಠವನ್ನ ಜಗತ್ತಿಗೆ ಹೇಳುವ ಅಮೆರಿಕ ಬೇರೊಂದು ದೇಶದ ಪ್ರಜಾಸತ್ತಾತ್ಮಕ ಸರ್ಕಾರವನ್ನು ಉರುಳಿಸೋಕೆ ಸಂಚು ರೂಪಿಸ್ತಾ ಇರೋದು ಅದರ ನೈತಿಕ ದಿವಾಳಿತನವನ್ನು ತೋರಿಸುತ್ತೆ. ತನ್ನ ನೆಲದ ಸಂಪತ್ತು, ತನ್ನ ಜನರ ಘನತೆ ಮತ್ತು ತನ್ನ ಸರ್ಕಾರದ ಸ್ವಾಯತ್ತತೆಯನ್ನು ಕಾಪಾಡಿಕೊಳ್ಳೋಕೆ ನಿಂತಿರುವ ಕೊಲಂಬಿಯಾದ ಅಧ್ಯಕ್ಷರ ಧೈರ್ಯ ಅಮೆರಿಕದ ದಾದಾಗಿರಿಗೆ ಇನ್ನೂ ಅವಕಾಶ ಇಲ್ಲ ಅನ್ನೋದನ್ನ ಸಾರಿ ಹೇಳುತ್ತೆ. ಸೊ ಅಮೆರಿಕದ ಹದ್ದು ಕೊಲಂಬಿಯಾದ ಆಕಾಶದಲ್ಲಿ ಹಾರಾಡಬಹುದು, ಆದರೆ ಅಲ್ಲಿನ ನೆಲವನ್ನ ಆಳೋಕೆ ಸಾಧ್ಯ ಇಲ್ಲ ಅನ್ನೋ ಸತ್ಯವನ್ನ ಟ್ರಂಪ್ ಅರ್ಥಕೊಳ್ಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.